ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ ಮೊದಲನೇದಾಗಿ ಇಷ್ಟು ತಡವಾಗಿ ಬರ್ತಾ ಇರೋದಕ್ಕೆ, ಹಾಗೆ ಎಕ್ಸಾಮ್ಗಿಂತ ಮುಂಚೆ ಯಾವುದೇ ತರಹದ ವೀಡಿಯೋಸ್ಗಳನ್ನು ಮಾಡದೇ ಇರೋದಕ್ಕೆ ನಾನು ನಿಮ್ಮಲ್ಲಿ ಖಂಡಿತ ಕ್ಷಮೆ ಅಂತೂ ಕೇಳ್ತೀನಿ. ಬಿಕಾಸ್ ನಾನು ಅದನ್ನು ಸತತವಾಗಿ 6 ರಿಂದ 7 ವರ್ಷ ಪ್ರತಿ ವರ್ಷವೂ ಮಾಡ್ತಾನೆ ಬರ್ತಾ ಇದ್ದೀನಿ. ಇದೊಂದು ವರ್ಷ ಮಿಸ್ ಆಗೋಯಿತು. ಬಟ್ ಸ್ಟಿಲ್ ಈ ಪಾಯಿಂಟಿಂದ ಮುಂದಕ್ಕೆ ನಿಮ್ಮ ಕೌನ್ಸಿಲಿಂಗ್ ಆಗಿ ಅಡ್ಮಿಷನ್ ಆಗೋವರೆಗೂ, ಅದು CET ಆಗಿರಲಿ, ನೀಟ್ ಆಗಿರಲಿ, ಆಯುರ್ವೇದಿಕ್ ಆಗಿರಲಿ, ಯಾವುದೇ ಕೋರ್ಸ್ಗಳಿಗಾಗಿದ್ರೂ ಕೂಡ ಏನೇ ಅಪ್ಡೇಟ್ ಬರಲಿ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸ ನಾನು ಮಾಡ್ತಾನೆ ಇರ್ತೀನಿ. ನಿಮ್ಮ ಗೊಂದಲಗಳನ್ನು ಖಂಡಿತವಾಗ್ಲೂ ಸಾಲ್ವ್ ಮಾಡುವಂಥ ಎಫರ್ಟ್ ನಾನೇನು ಬೇಕು ಅದನ್ನು ಹಾಕ್ತಾನೆ ಬರ್ತೀನಿ. ನಿರಂತರವಾಗಿ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಗಂಟೆನ ಬಾರಿಸಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನನ್ನ ಕಡೆಯಿಂದ ಬರುವಂಥ ಯಾವುದೇ ಅಪ್ಡೇಟ್ಗಳನ್ನು ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. CET ಕೌನ್ಸಿಲಿಂಗ್ ಅಂತ ಅಂದರೆ ಸುಮಾರು ಪ್ರೊಸೀಜರ್ಸ್ಗಳಿರುತ್ತೆ, ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ. ಅದೆಲ್ಲ ಸಾಲ್ವ್ ಆಗಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಿಮಗೆ ಬರುವಂಥ ವೀಡಿಯೋಸ್ಗಳಿಂದ ಅದು ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಹಾಗೆಯೇ ಏನಾದರೂ ಪರ್ಟಿಕ್ಯುಲರ್ ಡೌಟ್ ಇತ್ತು ಅಂತ ಅಂದರೆ ಕಮೆಂಟ್ ಕೂಡ ಮಾಡಬಹುದು. ನಾನು ಅದಕ್ಕೆ ಖಂಡಿತ ಅಲ್ಲೇ ರಿಪ್ಲೈ ಮಾಡುವಂಥ ಎಲ್ಲ ಪ್ರಯತ್ನವೂ ಮಾಡ್ತೀನಿ. ಸೊ ನಾನು ನಿಮಗೆ ಸಹಾಯ ಮಾಡಬೇಕು ಅಂತ ಎಲ್ಲ ಥರದ ಎಫರ್ಟ್ಸ್ಗಳನ್ನ ಹಾಕೋದಕ್ಕೆ ಬಂದಿದ್ದೀನಿ. ಸೊ ನಾನು ನಿಮ್ಮ ಕಡೆಯಿಂದ ಬೇಕಾಗಿರುವಂಥದ್ದು ಒಂದು ರೆಸ್ಪಾನ್ಸ್ ಅಷ್ಟೇ. ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಕೊಟ್ಟು ಆದಷ್ಟು ಶೇರ್ ಮಾಡುವಂಥ ಪ್ರಯತ್ನ ಮಾಡಿ. ನಿಮ್ಮ ಮನೇಲಿ ಯಾರೇ CET ಬರಿತಾ ಇರ್ಬೋದು ಅಥವಾ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಬರೆದು ಈಗ CET ಅಥವಾ ನೀಟ್ ಬರೆದು ಅಡ್ಮಿಷನ್ನಲ್ಲಿ ಇನ್ವಾಲ್ವ್ ಆಗ್ತಾ ಇರ್ಬೋದು, ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ತಲುಪಿಸುವಂಥ ಕೆಲಸ ಮಾಡಿ, ರೆಸ್ಪಾನ್ಸ್ ಮಾಡಿ ಅಷ್ಟೇ. ಓಕೆನಾ? ತುಂಬಾ ಲಾಂಗ್ ಇಂಟ್ರೊಡಕ್ಷನ್ ಆಯಿತು ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ಇವತ್ತಿನ ವಿಷಯಕ್ಕೆ ಬರೋದಾದರೆ, ಇವತ್ತು 9ನೇ ತಾರೀಕು ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತು. ರಾಜ್ಯದ ಹಲವು ಸೆಂಟರ್ಗಳಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ನಡೆಸಿದ್ರು. ಆಲ್ಮೋಸ್ಟ್ 21,300 ಐ ಥಿಂಕ್ 21,300 ಚಿಲ್ಲರೆ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಇಷ್ಟು ಜನ ವಿದ್ಯಾರ್ಥಿಗಳು ನಾವು ಪ್ರತಿ ವರ್ಷ ಏನು ನೋಡ್ತಾ ಬರ್ತಾ ಇದ್ದೀವಲ್ಲ, ಆಲ್ಮೋಸ್ಟ್ ಕಂಟ್ರೋಲ್ಡ್ ಆಗಿ ಈ ಸ್ಟೂಡೆಂಟ್ ನಂಬರ್ಗಳು ಬರ್ತಾನೆ ಇದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋರ ಸಂಖ್ಯೆ ಆಲ್ಮೋಸ್ಟ್ ಅದು ಕಾನ್ಸ್ಟೆಂಟ್ ಆಗಿ ಬರ್ತಾ ಇದೆ. ಹೆಚ್ಚು ವೇರಿ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇಲ್ಲ. ಸೊ ಆದಷ್ಟು ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಸೊ ಇಟ್ಸ್ ಗುಡ್ ಅಂತ ಹೇಳ್ತೀನಿ. ಯಾಕಂತ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಯಿತು ಅಂದರೆ ಮತ್ತೆ ಈ ಕೋಟಾಗೂ ಕೂಡ ನಿಮಗೆ ಏನು ರಿಸರ್ವೇಷನ್ ಬರುತ್ತೆ ಅದರಲ್ಲೂ ಹೆವಿ ಕಾಂಪಿಟೇಷನ್ ಆಗುತ್ತೆ. ಯಾರು ಆ್ಯಕ್ಚುಲಿ ರೈತರ ಮಕ್ಕಳಿರ್ತಾರೆ ಅವರಿಗೆ ಈ ಕೋಟಾ ತಲುಪೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅಪ್ಡೇಟ್ ವಿಷಯಕ್ಕೆ ಬರೋದಾದರೆ, ನೀವು ಎಕ್ಸಾಮ್ ಏನು ಬರೆದ್ರಲ್ಲ ಅದಕ್ಕೆ ಆನ್ಸರ್ ಕೀಗಳನ್ನ ಪಬ್ಲಿಷ್ ಮಾಡಾಗಿದೆ. ಆಲ್ಮೋಸ್ಟ್ ಹಲವು ಸೆಂಟರ್ಗಳಿದೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಸದ್ಯಕ್ಕೆ ನಾನೀಗ US ಬ್ಯಾಂಗ್ಳೂರ್ನ ವೆಬ್ಸೈಟ್ನಲ್ಲಿದ್ದೀನಿ. ಅಂದರೆ GK ಸೆಂಟರ್ನಲ್ಲಿ ಯಾರೆಲ್ಲ ಎಕ್ಸಾಮ್ ಬರ್ತಿದ್ದಾರಲ್ವಾ ಅವರಿಗೆ ಇಲ್ಲಿ ಕೀ ಆನ್ಸರ್ಸ್ಗಳನ್ನ ಕೊಡಲಾಗಿದೆ. ಇದೊಂದು PDF ಆಗಿರುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ನೀವು ನಿಮ್ಮ OMR ಕಾಪಿನ ಇಟ್ಕೊಂಡು ಚೆಕ್ ಮಾಡ್ಬೋದು. ಈಗ ಇಲ್ಲೇನು ನಿಮಗೆ CET ಹಾಗೆ ನೀಟ್ ಥರ ಜಂಬಲ್ಡ್ ಕ್ವೆಶನ್ಸ್ ಇರೋದಿಲ್ಲ. ಎಲ್ರಿಗೂ ಅದೇ ಆರ್ಡರ್ನಲ್ಲಿ ಕ್ವೆಶನ್ಸ್ ಇರುತ್ತೆ, ಅದೇ ಆನ್ಸರ್ಸ್ ಇರುತ್ತೆ. ಇಲ್ಲಿ ನಿಮಗೆ ABCD ಆ ರೀತಿ ಆಪ್ಷನ್ಸ್ಗಳನ್ನ ಕೊಡಲಾಗಿರುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ OMRನಲ್ಲಿ ಏನು ಟಿಕ್ ಮಾಡಿದಿರಲ್ವಾ ಅದ್ರ ಜೊತೆ ವೆರಿಫೈ ಮಾಡ್ಕೊಂಡಾಗ ನಿಮ್ಮ ನಂಬರ್ಸ್ ಬರುತ್ತೆ. ಸೊ ಅದನ್ನು ಖಂಡಿತ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಬಂದಿದೆ, ಏನಾಗಿದೆ ಅಂತ ಆ ಟ್ರೆಂಡ್ ನೋಡೋಣ. ಆ್ಯಂಡ್ ಎನಿವೇಸ್, ಈಗ ಯಾರಿಗೆಲ್ಲ ನಿಮ್ಮ ಸೆಂಟರ್ನಲ್ಲಿ ಎಕ್ಸಾಮ್ ಬರ್ತಿದ್ದೀರಲ್ವಾ ಕೀ ಆನ್ಸರ್ ಸಿಗ್ತಿಲ್ಲ ಅಂತ ಅಂದರೆ ನಾನು ಕಮೆಂಟ್ಸಲ್ಲಿ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ. ನೀವು ಆ PDF ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ಸೆಂಟರ್ನಲ್ಲಾಗಿರಲಿ ಅವರು ಕೂಡ ತಮ್ಮ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಅದನ್ನು ನಾನು ಡೈರೆಕ್ಟಾಗಿ PDF ಆಗಿ ನಿಮಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮುಂದಿನ ಪ್ರೊಸೆಸ್ ಏನು, CET ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಪ್ರತಿ ವರ್ಷದ ಟ್ರೆಂಡ್ ಒಂದು ಅನಲೈಸ್ ಮಾಡಿ ಹೇಳೋದಾದರೆ ನಿಮಗೆ CET ರಿಸಲ್ಟ್ ಒಂದು ವಾರ ಆದಮೇಲೆ ಬರುತ್ತೆ. ಯೂಶ್ವಲಿ 5 ರಿಂದ 6 ದಿನ ತಗೋತಾರೆ ಟೈಮ್ ಅವರು. ಅದಾದಮೇಲೆ ನಿಮಗೆ CET ರಿಸಲ್ಟ್ಸ್ಗಳನ್ನ ಪಬ್ಲಿಷ್ ಮಾಡ್ತಾರೆ. ನೀವೇನು PCMB CETL ಎಕ್ಸಾಮನ್ನು ಬರೆದಿದ್ದೀರಲ್ವಾ ಅದರ ಬೇಸಿಸ್ ಮೇಲೆ ನಿಮ್ಮ CET ರ್ಯಾಂಕ್ಗಳು ಆಲ್ರೆಡಿ ರೆಡಿ ಇರುತ್ತೆ. ಬಟ್ ಈಗ ಇದ್ರ ಜೊತೆಗೆ ಪ್ರಾಕ್ಟಿಕಲ್ ರ್ಯಾಂಕನ್ನು ಕೂಡ ಅಟ್ಯಾಚ್ ಮಾಡಿ ಒಂದು ಫೈನಲ್ ರಿಸಲ್ಟನ್ನು ಬಿಡಬೇಕಲ್ವಾ, ಅದಕ್ಕೆ ಒಂದು 5 ರಿಂದ 6 ದಿನ ಅವ್ರು ತಗೊಂಡು ಒಂದು ಪಬ್ಲಿಷನ್ನು ಮಾಡ್ತಾರೆ ರಿಸಲ್ಟನ್ನು. ಯಾಕೆ ಅಂತ ಅಂದರೆ ಮೊದಲು ನೀವು ಯಾವ್ಯಾವ ಸೆಂಟರ್ನಲ್ಲಿ ಎಕ್ಸಾಮ್ ಬರ್ತಿದ್ದೀರಲ್ವಾ ಅವ್ರೇನು ಮಾಡ್ತಾರೆ, ನೀವು ಬಂದಿರುವಂಥ ಸ್ಕೋರ್ ಮಾಡಿರುವಂಥ ಮಾರ್ಕ್ಸ್ ಮೇಲೆ ಒಂದು ಲೀಸ್ಟನ್ನು ಬಿಡ್ತಾರೆ. ಯಾವ್ಯಾವ ಸ್ಟೂಡೆಂಟ್ಗಳು ಎಷ್ಟೆಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ ಅಂಥೇಳಿ ಪರ್ಟಿಕ್ಯುಲರ್ ಯೂನಿವರ್ಸಿಟಿಯವರು ಅದನ್ನು ಬಿಡ್ತಾರೆ. ಇದಾದಮೇಲೆ US ಬ್ಯಾಂಗ್ಳೂರ್ ಅವತ್ತು ಎಲ್ಲ ಲೀಸ್ಟನ್ನು ತೊಗೊಂಡು ಅವರು ಅದನ್ನು ಮರ್ಜ್ ಮಾಡಿ ಏನು ಮಾಡ್ತಾರೆ, KEAಗೆ ಕಳಿಸ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರಿಗೆ. ಸೊ ಅವರು ಆ ಒಂದು ಲೀಸ್ಟನ್ನು ತೊಗೊಂಡು ನಿಮಗೆ ಬಂದಿರುವಂಥ ಮಾರ್ಕ್ಸ್ ಮೇಲೆ ನಿಮ್ಮ CET ರ್ಯಾಂಕ್ ಮಾರ್ಕ್ಸ್ ಅಂದರೆ CETಯಲ್ಲಿ ಬಂದಿರುವಂಥ ಮಾರ್ಕ್ಸ್ ಮತ್ತು ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬಂದಿರುವಂಥ ಮಾರ್ಕ್ಸ್ ಎರಡನ್ನು ಕಂಬೈನ್ ಮಾಡಿ ನಿಮಗೆ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಕೊಡ್ತಾರೆ. ನಿಮಗೆ ಅದು ಗೊತ್ತೇ ಇರುವಂಥದ್ದೇ. ಅಗ್ರಿಕಲ್ಚರ್ಗಾದರೆ ನಿಮಗೆ ಬೋರ್ಡಲ್ಲಿ 25% PCB, ಹಾಗೆಯೇ ನಿಮಗೆ ಪ್ರಾಕ್ಟಿಕಲಲ್ಲಿ 25% PCB ಜೊತೆಗೆ 50% KCET ಮಾರ್ಕ್ಸ್ ಇದನ್ನು ತಗೊಂಡು ನಿಮಗೆ ಪಬ್ಲಿಷ್ ಮಾಡ್ತಾರೆ. ಹಾಗೆಯೇ ವೆಟರ್ನರಿ ಆಯಿತು ಅಂತ ಅಂದರೆ 50% CET PCB ಹಾಗೆಯೇ 50% ಪ್ರಾಕ್ಟಿಕಲಲ್ಲಿ ಈ ಮಾರ್ಕ್ಸನ್ನು ಕಂಬೈನ್ ಮಾಡಿಬಿಟ್ಟು ನಿಮಗೆ ರ್ಯಾಂಕನ್ನು ಕೊಡ್ತಾರೆ. ಇದು ಗೊತ್ತಿರೋವಂಥದ್ದೇ ಆಯಿತಾ. ನಿಮಗೆ ಒಂದು 5 ರಿಂದ 6 ದಿನ ಅಂತೂ ಆಗುತ್ತೆ CET ರ್ಯಾಂಕ್ ಬರೋದಕ್ಕೆ.
ಸೊ ಇಷ್ಟು ಪ್ರೊಸೀಜರ್ ಇರುತ್ತೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ, ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಮೊದಲು PDF ಅನ್ನು ಬಿಟ್ಟಿದ್ದಾರೆ, ಆನ್ಸರ್ ಕೀಗಳನ್ನ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮ್ಮ ಲೀಸ್ಟನ್ನು ಬಿಡ್ತಾರೆ, ಯಾವ್ಯಾವ ಸ್ಟೂಡೆಂಟ್ಗಳು ಎಷ್ಟೆಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ ಅಂತ, ಯಾವ್ಯಾವ ಸೆಂಟರ್ ವೈಸ್ ಅದನ್ನು ಬಿಡ್ತಾ ಹೋಗ್ತಾರೆ. ಅದಾದಮೇಲೆ US ಬ್ಯಾಂಗ್ಳೂರ್ಗೆ ಎಲ್ಲ ಡೇಟಾ ಬರುತ್ತೆ, ಅವ್ರು ಅದನ್ನು ಕಂಬೈನ್ ಮಾಡಿ KEAಗೆ ಕಳಿಸ್ತಾರೆ. ಸೊ ಇದಿಷ್ಟು ಪ್ರೊಸೀಜರ್ ಆಗುವಂಥದ್ದು. ಇದಾದಮೇಲೆ ಇದಿಷ್ಟಕ್ಕೆ ಟೈಮ್ ಬೇಕಲ್ವಾ, ಆ ಟೈಮ್ ತೊಗೊಂಡ ಮೇಲೇ ನಿಮಗೆ CET ರ್ಯಾಂಕ್ಗಳನ್ನ ಕೊಡೋದು. ಒಂದು 5 ರಿಂದ 6 ದಿನ ಆಗುತ್ತೆ. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಆದಷ್ಟು ವಿದ್ಯಾರ್ಥಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಿ. ನೀವು ಯಾರೇ ನೋಡ್ತಿರ್ಬೋದು, ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಸ್ನೇಹಿತರು, ನಿಮ್ಮ ತಮ್ಮ ತಂಗಿ ಯಾರೇ ಇರ್ಬೋದು, ಅವ್ರು ಯಾರಾದರೂ CET ಎಕ್ಸಾಮನ್ನು ಬರೀತಾ ಇದ್ದರೆ ಅವರಿಗೆ ಹೆಲ್ಪ್ ಆಗುತ್ತೆ. ನನ್ನ ಚಾನಲ್ನಿಂದ ಏನೇ ಸಹಾಯ ಬೇಕಿದ್ರೂ ಎಲ್ಲದನ್ನು ಕೂಡ ಮಾಡ್ತಾ ಹೋಗ್ತೀನಿ. ಪ್ರತಿ ಕಮೆಂಟ್ಸನ್ನು ಕೂಡ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಪ್ರತಿ ಮಾಹಿತಿಯನ್ನು ನಿಮಗೆ ಕೊಡುವಂಥ ಕೆಲಸ ಮಾಡೇ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.